ಬೆಟ್ಟ ಇಂಥ ಬೆಟ್ಟ ಗುಡ್ಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಅಲ್ಲಿ ನಿಂತ್ರೆ ಸಾಕು ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಹಸಿರ ಸೀರೆಯನ್ನ ಹೊದ್ದು ಮಲಗಿರೋ ಗುಡ್ಡಗಳು, ಬೆಟ್ಟಗಳ ನಡುವೆ ಕಣ್ಣಾಮುಚ್ಚಾಲೆ ಆಡುತ್ತಿರೋ ಮೋಡಗಳು, ಪ್ರಕೃತಿಯ ಸೌಂದರ್ಯಕ್ಕೆ ಫಿದಾ ಆದ ಪ್ರವಾಸಿಗರು. ಇದು ಉತ್ತರ ಕನ್ನಡದ ಸಹ್ಯಾದ್ರಿ ತಪ್ಪಲು. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಕಪ್ಪತಗುಡ್ಡ. ಡ್ರೋನ್ ಕಣ್ಣಲ್ಲಿ ಕಪ್ಪತಗುಡ್ಡದ ಸೌಂದರ್ಯ ಸೆರೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಹೆಸರಾಗಿರುವ ಈ ಕಪ್ಪತಗುಡ್ಡ ಮುಂಗಾರು ಮಳೆಯಲ್ಲಿ ಮಿಂದೆದ್ದಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಬೆಟ್ಟಗಳ ಸಾಲು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಕಪ್ಪತಗುಡ್ಡದ ಸೌಂದರ್ಯ ಸೆರೆಯಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ಶಿರಹಟ್ಟಿ ತಾಲೂಕಿನ ಸುಮಾರು 33,000 ಹೆಕ್ಟೇರ್ ಪ್ರದೇಶದಲ್ಲಿ ಕಪ್ಪತಗುಡ್ಡ ಮೈಚಾಚಿದೆ. ಮಳೆಯಲ್ಲಿ ಜಳಕ ಮಾಡಿರೋ ಈ ಕಪ್ಪತಗುಡ್ಡವನ್ನು ನೋಡೋಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಚುಮ್ಮು ಚುಮ್ಮು ಚಳಿ, ಜಿನಿ ಜಿನಿ ಮಳೆಯಲ್ಲಿ ಮಿಂದು ಎಂಜಾಯ್ ಮಾಡ್ತಿದ್ದಾರೆ. ಗುಡ್ಡ ನಮ್ಮ ಗದಗ ಜಿಲ್ಲೆಯ ಬಹಳ ದೊಡ್ಡ ಪ್ರವಾಸಿ ತಾಣ. ಜೊತೆಗೆ ಈ ಎಲ್ಲ ಕಡೆ ಎಲ್ಲೋ ಪ್ರವಾಸಿ ತಾಣಗಳಿಗೆ ಹೋಗಿ ಗುಡ್ಡ ಬೆಟ್ಟ ನೋಡಿ ಬಂದರೂ ಇಲ್ಲಿ ಸಿಗುವಂಥ ಅನುಭವ ಬೇರೆಲ್ಲೂ ಸಿಗೋದಿಲ್ಲ. ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇದು ಒಂದು ಭಾಳ ಮೇಲ್ಮಟ್ಟದಲ್ಲಿರೋ ಅಂಥದ್ದು. ಜೊತೆಗೆ ಶುದ್ಧ ಗಾಳಿಗೆ ನಮ್ಮ ಗದಗ ಜಿಲ್ಲೆ ಈ ಕಪ್ಪತಗುಡ್ಡಗಳಿಂದಲೇ ಹೆಸರುವಾಸಿಯಾದಂಥದ್ದು. ಜೊತೆಗೆ ಇಲ್ಲಿ ವೈದ್ಯಕೀಯ ಗಿಡಮೂಲಿಕೆಗಳು, ಆ ಸಂಪನ್ಮೂಲಗಳು ಇರೋದ್ರಿಂದ ಅದನ್ನು ನಾವು ಖಂಡಿತವಾಗೂ ಅದರ ಲಾಭ ಪಡ್ಕೋತಿದ್ದೀವಿ ಈ ಜಿಲ್ಲೆಯವರು. ಜೊತೆಗೆ ಇಲ್ಲಿ ಬೆಳಿಗ್ಗೆ ಬಂದ್ರಂತೂ ಆ ಸೌಂದರ್ಯವನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ಒಮ್ಮೆ ಕಪ್ಪತಗುಡ್ಡದೊಳಗೆ ಹೋದರೆ ಸಾಕು, ಅಲ್ಲಿಂದ ಹೊರಗೆ ಬರೋಕೆ ಮನಸ್ಸಾಗೋದಿಲ್ಲ. ಕಪ್ಪತಗುಡ್ಡದ ಒಡಲಿನಲ್ಲಿ ಅಪಾರ ಔಷಧೀಯ ಸಸ್ಯಗಳೇ ಇವೆ. ಕಳೆದ 2 ವರ್ಷಗಳಿಂದ ಈ ಸುಂದರ ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಶುರುವಾಗಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಚಾರಣಿಗರು ಆಗಮಿಸುತ್ತಿದ್ದಾರೆ. ಇರಬಹುದು ಅಥವಾ ನಾವು ಫ್ರೆಂಡ್ಸ್, ಯುವಕರು ಯುವತಿಯರು ಕೂಡ ಟ್ರೆಕ್ಕಿಂಗ್ ಮಾಡಲು ಹೋಗ್ತೀವಿ. ಅದನ್ನು ಇತ್ತೀಚೆಗೆ ಒಂದು ಡ್ರೋನ್ ಕ್ಯಾಮ್ರಾದಲ್ಲಿ ಆ ಒಂದು ಕಪ್ಪತಗುಡ್ಡವನ್ನು ಸೆರೆ ಹಿಡಿದರು. ಅದಂತೂ ತುಂಬ ನೋಡಲಿಕ್ಕೆ ಬಹಳ ಮನೋಹರವಾಗಿ ಕಾಣಿಸ್ತಾ ಇದೆ. ಹೀಗಾಗಿ ನಾವೆಲ್ಲ ಮಳೆಗಾಲ ಬಂತಂದರೆ ಅದು ಭೂತಾಯಿ ಹಸಿರು ಸೀರೆ ಉಟ್ಟು ಏನು ಯಾವ ರೀತಿ ಸಂಭ್ರಮ ಕಂಗೊಳಿಸ್ತಾಳೆ, ಅದೇ ರೀತಿ ಒಂದು ನಮ್ಮ ಕಪ್ಪತಗುಡ್ಡ ಕಾಣಿಸ್ತದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ಕಪ್ಪತಗುಡ್ಡದ ಸೌಂದರ್ಯ ನೋಡೋದು ನಿಜಕ್ಕೂ ಕಣ್ಣಿಗೆ ಹಬ್ಬವೇ ಸರಿ. ನೀವು ಒಂದು ಸಾರಿ ಕಪ್ಪತಗುಡ್ಡದ ಸೌಂದರ್ಯ ಸವಿಯಲು ಮಿಸ್ ಮಾಡದಿರಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮುಡಾ ಸೈಟ್ ಹಂಚಿಕೆ ಹಗರಣ ಸಂಬಂಧ ಸಮರ ಸಾರಿರೋ ಸ್ನೇಹಮಯಿ ಕೃಷ್ಣಗೆ ಇಡಿ ವಿಚಾರಣೆಗೆ ಕರೆದಿದೆ. ಈ ವೇಳೆ ಯಾವೆಲ್ಲ ಮಾಹಿತಿ ನೀಡಲಿದ್ದಾರೆ ಅನ್ನೋ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಏನೆಲ್ಲ ಮಾಹಿತಿ ಪಡೆಯಲಿದೆ ಗೊತ್ತಾ ಇಡಿ? ಮೂಡ ಚಕ್ರವ್ಯೂಹದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಸ್ನೇಹಮಯಿ ಕೃಷ್ಣ ಇಡಿಗೂ ದೂರು ನೀಡಿದ್ದಾರೆ. ಅಕ್ರಮದ ಕುರಿತು ತನಿಖೆಗೆ ಮನವಿ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಸ್ನೇಹಮಯಿ ಕೃಷ್ಣಗೆ ಇಡಿ ನೋಟಿಸ್ ನೀಡಿದೆ. ಕೃಷ್ಣರಿಂದ ಸಾಕ್ಷಿಗಳನ್ನು ಪಡೆಯಲು ವಿಚಾರಣೆಗೆ ಕರೆದಿದೆ. ಕೃಷ್ಣರಿಂದ ಸಾಕ್ಷಿಗಳನ್ನು ಪಡೆಯಲು ವಿಚಾರಣೆಗೆ ಕರೆದಿದೆ. ಸ್ನೇಹಮಯಿ ಕೃಷ್ಣ ಇಡಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈ ವೇಳೆ ಯಾವೆಲ್ಲ ಮಾಹಿತಿ ನೀಡಲಿದ್ದಾರೆ, ಯಾವ್ಯಾವ ಸಾಕ್ಷ್ಯ ನೀಡಲಿದ್ದಾರೆ ಎಂಬ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇಡಿ ವಿಚಾರಣೆ ಹೇಗಿರಲಿದೆ? ಸ್ನೇಹಮಯಿ ಕೃಷ್ಣಗೆ ಸಂಬಂಧಿಸಿದ ಆಧಾರ್, ಪಾನ್ ಕಾರ್ಡ್, ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕುಟುಂಬಸ್ಥರ ಪಾನ್ ಕಾರ್ಡ್, ಸ್ನೇಹಮಯಿ ದೇಶಿ ಹಾಗೂ ವಿದೇಶಿಯ ಬ್ಯಾಂಕ್ ಖಾತೆಗಳ ವಿವರ, ಪಾಸ್ಪೋರ್ಟ್, ಬೇರೆ ದೇಶಗಳಿಗೆ ಭೇಟಿಯ ವಿವರ, ಉದ್ದೇಶ, ದೂರುದಾರರ ವಿರುದ್ಧ ಕೇಸ್ ದಾಖಲಾಗಿದ್ದರೆ ಅದರ ಮಾಹಿತಿ, ಯಾವುದಾದರೂ ಕಂಪನಿ ಇದ್ದರೆ ಅದರ ಮಾಹಿತಿ, ಆದಾಯದ ಮೂಲ ಹಾಗೂ ವಾರ್ಷಿಕ ಆದಾಯದ ಮಾಹಿತಿ, ತೆರಿಗೆ ಪಾವತಿ ಮಾಡುತ್ತಿದ್ದರೆ ಅದರ ಮಾಹಿತಿ, ಸ್ನೇಹಮಯಿ ಹೊಂದಿರುವ ಚರಾಸ್ತಿ ಸ್ಥಿರಾಸ್ತಿಗಳ ಮಾಹಿತಿ,
ಕೇಸ್ ಸಂಬಂಧಿಸಿದಂತೆ ದೂರಿನಲ್ಲಿ ಉಲ್ಲೇಖಿಸಿರುವ ದಾಖಲೆಗಳು. ವಿಚಾರಣೆ ವೇಳೆ ಇಷ್ಟು ದಾಖಲೆಗಳನ್ನು ಕೊಡಲು ವಿಫಲವಾದರೆ ದೂರುದಾರರ ಮೇಲೆ ಇಡಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬಹುದು. ಇದು ಸ್ನೇಹಮಯಿ ಕೃಷ್ಣಗೆ ಇದೊಂಥರ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವನು ದೇವರ ದರ್ಶನಕ್ಕೆ ಅಂತ ಬಂದಿದ್ದ. ದತ್ತಾತ್ರೇಯನ ದರ್ಶನ ಪಡೆದು ಪುನೀತನಾಗಬೇಕಿದ್ದ. ಆದರೆ ಅಷ್ಟರಲ್ಲಾಗಲೇ ಘೋರ ಕೃತ್ಯವೊಂದು ನಡೆದು ಹೋಗಿದೆ. ಪರಮಾತ್ಮನ ದರ್ಶನಕ್ಕೆ ಬಂದವನ ರುಂಡವೇ ಬೇರ್ಪಟ್ಟಿದೆ. ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಕಡಲ ತಡಿಯಲ್ಲಿ ದಸರಾ ದಾಂಡಿಯಾ ದಂಗಲ್ ಭುಗಿಲೆದ್ದಿದೆ. ದಾಂಡಿಯಾ ಹೆಸರಿನಲ್ಲಿ ಅಸಭ್ಯ ನೃತ್ಯವನ್ನ ನಡೆಸಲಾಗ್ತಾ ಇದೆಯಂತೆ. ಹಿಂದೂ ಸಂಘಟನೆಗಳ ಸಮರ ಸಾರಿದೆ. ಹಾಗಾದ್ರೆ ಏನಿದು ದಾಂಡಿಯಾ ಕಿರೀಕ್? ಎಲ್ಲಿದೆ ನೋಡಿ ಡೀಟೇಲ್ಸ್. ತಾರಕಕ್ಕೇರಿದ ದಸರಾ ದಾಂಡಿಯಾ ದಂಗಲ್. ಅಸಭ್ಯ ನೃತ್ಯಕ್ಕೆ ಹಿಂದೂ ಸಂಘಟನೆಗಳ ಸಮರ. ಕರುನಾಡಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಮಂಗಳೂರು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಈ ಬಾರಿ ಕರಾವಳಿಯಲ್ಲಿ ಸಾಂಪ್ರದಾಯಿಕ ದಾಂಡಿಯಾ ನೃತ್ಯ ವಿರೋಧದ ಕಿಚ್ಚು ಹಚ್ಚಿಸಿದೆ. ದಸರಾ ವೇಳೆ ಉತ್ತರ ಭಾರತದ ದಾಂಡಿಯಾ ನೃತ್ಯವನ್ನ ಕರ್ನಾಟಕದ ಹಲವೆಡೆ ಆಯೋಜಿಸುತ್ತಾರೆ. ಸಾಂಪ್ರದಾಯಿಕವಾಗಿ ದಾಂಡಿಯಾ ನೃತ್ಯ ನಡೆಸಲಾಗುತ್ತೆ. ಆದರೆ ಮಂಗಳೂರಿನ ಕೆಲವೆಡೆ ದಾಂಡಿಯಾ ಹೆಸರಿನಲ್ಲಿ ಅಸಭ್ಯ ನೃತ್ಯ ನಡೆಸಲಾಗುತ್ತಂತೆ. ಮಾಲ್, ಹೋಟೆಲ್ಗಳಲ್ಲಿ ಮದ್ಯ ಸೇವಿಸಿ ದಾಂಡಿಯಾ ಹೆಸರಲ್ಲಿ ಮೋಜು ಮಸ್ತಿ ಮಾಡಲಾಗುತ್ತೆ ಎನ್ನುವ ಗುಮಾನಿ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ಹಿಂದೂ ಸಂಘಟನೆ ಸಮರ ಸಾರಿದೆ. ಓಪನ್ ಗ್ರೌಂಡಲ್ಲಿ, ಪಬ್ಬಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಕೊಟ್ಟು ಟಿಕೆಟ್ ಮಾಡಿ ಆ ಥರ ಎಲ್ಲರನ್ನೂ ನಮ್ಮ ಯುವಕ ಯುವತಿಯರನ್ನು ಆಕರ್ಷಿಸುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಲವ್ ಜಿಹಾದ್ ಕೆಲವು ವಿಷಯಗಳು ನಡೀತಾ ಉಂಟು. ಮತ್ತು ಡ್ರಗ್ಸ್, ಗಾಂಜಾ ಅಂಥ ವಿಷಯಗಳೆಲ್ಲ ಆಗಬಾರ್ದು ಅಂತ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ವಿರೋಧದ ನಡುವೆಯೇ ಹೋಟೆಲ್ ಒಂದರಲ್ಲಿ ದಾಂಡಿಯಾ ನೈಟ್ ಮಾಡಲಾಗುತ್ತಿದೆ. ಸಾಂಪ್ರದಾಯಿಕ ನೃತ್ಯವನ್ನ ಕಮರ್ಷಿಯಲ್ ಮಾಡೋದು ಎಷ್ಟು ಸರಿ ಎನ್ನುವ ಪ್ರಶ್ನೆ ಎದ್ದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹಾಗಾದ್ರೆ ದಸರಾ ಉತ್ಸವ ಹೇಗಿರುತ್ತೆ? ನೀವು ನಾಡ ಹಬ್ಬವನ್ನ ನೋಡಬೇಕಾದ್ರೆ ಏನ್ ಮಾಡಬೇಕು? ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಮೈಸೂರು ದಸರಾ ಧಾರ್ಮಿಕ ಪೂಜೆ, ಜಗಮಗಿಸೋ ಅರಮನೆ, ಖಾಸಗಿ ದರ್ಬಾರ್, ಜಂಬೂ ಸವಾರಿ. ಅಬ್ಬಬ್ಬ, ದಸರಾವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಿಜಕ್ಕೂ 2 ಕಣ್ಣು ಸಾಕಾಗೋದಿಲ್ಲ. ನಾಡ ಹಬ್ಬ ದಸರಾಗೆ ಕೌಂಟ್ ಡೌನ್ ಶುರು. ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ಸವಕ್ಕೆ ಚಾಲನೆ. ಇವತ್ತು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅದ್ದೂರಿ ಚಾಲನೆ ಸಿಗಲಿದೆ. ಚಾಮುಂಡಿ ಬೆಟ್ಟದಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಈ ಬಾರಿಯ ದಸರಾವನ್ನ ಸಾಹಿತಿ ಹಂಪ ನಾಗರಾಜಯ್ಯ ಉದ್ಘಾಟನೆ ಮಾಡಲಿದ್ದಾರೆ. ನವರಾತ್ರಿ ಹಬ್ಬದ ಶುಭಾಶಯಗಳು.